ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್, ವೆಲ್ಕಮ್ ಟು ಮೈ ಚಾನಲ್ ಮಿಲನಾ ವ್ಲಾಗ್ಸ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಮಧ್ಯಾಹ್ನ ಸಂಜೆ ಈವ್ನಿಂಗ್ ವ್ಲಾಗ್ ಇದು ಕಂಟಿನ್ಯೂಷನ್ನು. ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಪಾರ್ಟ್ 1 ನೋಡ್ಕೊಂಡು ಬನ್ನಿ, ಹಾಗೆ ಈ ವಿಡಿಯೋನು ಕೂಡ ನೋಡಿ. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ, ಸ್ಯಾರಿ ಹಾಕ್ಕೊಂಡಿದ್ದೀನಿ, ಆಮೇಲೆ ನಾನು ಫುಲ್ ಔಟ್ಫಿಟ್ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಜಡೆ ಹಾಕ್ಸ್ಕೊಂಡಿದ್ದೀನಿ, ಇನ್ನೂ ಹೂ ಮಾಡ್ಕೊಬೇಕೀಗ. ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂತ ಮಾಡಿದೆ. ಸೊ ಈಗ ಆಲ್ಮೋಸ್ಟು 5:30 ಆಯಿತು. ಈಗ ರೆಡಿಯಾಗಿದ್ದೀನಿ. ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡ್ಕೊಬೇಕು ಬರೋರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ. ಸೊ ಈ ಸಲ ನಾವು ಅರ್ಶಿನ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸು ಅಂತ ಅಂದರೆ ಇವತ್ತು ನೀವು ನೋಡಿರ್ತೀರ, ನಾವೇನೇ ಎಷ್ಟೊಂದು ಜನ ಬ್ಲೌಸ್ ಪೀಸ್ ಕೊಡ್ತಾರಲ್ಲ ಅದೆಲ್ಲ ಸುಮ್ಮನೆ ಹಂಗೆ ಇಟ್ಕೊಳ್ತಾ ಇದ್ದೀವಿ, ಏನು ಯೂಸೇ ಮಾಡ್ತಾಯಿಲ್ಲ. ಸೊ ಹಂಗಾಗಿ ಈ ಸಲ ಏನಾದರೂ ಡಿಫ್ರೆಂಟಾಗಿ ತರಿಸೋಣ ಅಂತ ಅಂದ್ಬಿಟ್ಟು ಬಟ್ಟೆ ಏನಾದರೂ ಕೊಡಬೇಕಲ್ವ, ಅದೇ ಥರ ಬಟ್ಟೆದ್ರಿಂದ ಮಾಡಿರೋದು ಏನಾದರೂ ಒಂದು ತರಿಸ್ಬಿಟ್ಟು ಕೊಡೋಣ ಬ್ಲೌಸ್ ಪೀಸ್ ಬದಲಿಗೆ ಅಂತ ಅಂದ್ಬಿಟ್ಟು ಈ ಥರ ಪರ್ಸ್ ತರಿಸಿದ್ವಿ. ಇದಾದರೆ ಎಲ್ಲಾದರೂ ಹೊರಗಡೆ ಹೋದಾಗ ಇಟ್ಕೊಂಡು ಹೋಗ್ತಾರೆ. ಸೊ ಇದು ಯೂಸ್ ಇದೆ. ಸೊ ನಾವು ಓಪನ್ ಮಾಡಿ ತೋರಿಸ್ತೀವಿ. ಸೊ ಈ ಥರ ಪರ್ಸ್ಗಳು ತರಿಸಿದ್ದೀನಿ. ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಯಾವ ಥರ ಅಂದರೆ ಚೆನ್ನಾಗಿದ್ದಾವೆ ಪರ್ಸ್ಗಳು. ಸೊ ಅದಕ್ಕೆ ಈ ಸಲ ಈ ಥರ ತರಿಸಿದ್ದೀವಿ, ಇದಾದರೆ ಯೂಸ್ ಆದರೂ ಮಾಡ್ತಾರೆ ಅಂದ್ಬಿಟ್ಟು. ಸೊ ನೋಡಿ ಈ ಥರ ಇದೆ ಫ್ರಂಟು, ಆಮೇಲೆ ಬ್ಯಾಕು, ಫೋನೆಲ್ಲ ಇಟ್ಕೊಬೋದು. ಆಮೇಲೆ ಎರಡು ಸೈಡ್ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ, ಅಂದರೆ ಜಿಪ್ ಇರೋದ್ರಿಂದ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ತುಂಬ ದೊಡ್ಡದಾಗಿದೆ ಸ್ಪೇಸು. ಸೊ ಈ ಥರ ತರಿಸಿದ್ದೀನಿ. ಸೊ ಈಗ ಪೂಜೆ ಎಲ್ಲ ಮಾಡಬೇಕು. ಸೊ ಬ್ಲಾಗ್ ಕಂಟಿನ್ಯೂ ಮಾಡೋಣ. ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫೋನ್ಸ್ ಇರೋದು ನೋಡಿ ಚೆನ್ನಾಗಿ. ಸೊ ಗೈಸ್, ನಾನು ಬಂದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡ್ತಾಯಿದ್ದೀನಿ ಮನೇಲಿ. ಬಟ್ ಆದರೆ ನಾನು ಕ್ಯಾಪ್ಚರ್ ಅಷ್ಟು ಯಾರ್ದು ಮಾಡ್ಕೊತಿಲ್ಲ, ಬಿಕಾಸ್ ಅಂದರೆ ಅವ್ರಿಗೆ ಕಂಫರ್ಟೇಬಲ್ ಇರುತ್ತೋ ಇಲ್ವೋ, ಆಮೇಲೆ ನಾನು ಯೂಟ್ಯೂಬ್ ಮಾಡ್ತಿರೋದು ಯಾರಿಗೂ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಎಲ್ಲರದ್ದು ಏನು ಕ್ಯಾಪ್ಚರ್ ಮಾಡಿಲ್ಲ.
ಸೊ ಅಷ್ಟೇ, ಒಂದು 2-3 ಜನದ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ನಾವು ಅಮ್ಮ ಇಲ್ಲೇ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ, ಆಮೇಲೆ ಫ್ರೆಂಡ್ ಮನೆಗೆ. ಸೊ ಅವ್ರು ಬರಬೇಕು, ನಾನೇ ಅಷ್ಟು ಅವರಿಗೆ ಬಂದವ್ರಿಗೆಲ್ಲ ಕೊಡ್ತಾಯಿದ್ದೀನಿ ಅಷ್ಟ ಕುಂಕುಮನ. ಅಷ್ಟೇ ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ಈ ಥರ ಕಾಣ್ತಾ ಹಬ್ಬ ಮುಗೀತು ಗೈಸ್. ಇವಾಗ ಫೈನಲಿ ಮುಗಿದಿದೆ, ಅರಿಶಿನ ಕುಂಕುಮ ಎಲ್ಲ ಮುಗೀತು. ನಮ್ಮಮ್ಮ ಹೋಗಿದ್ರು, ನಮ್ಮ ಮನೆಗೂ ಸ್ವಲ್ಪ ಜನ ಬಂದಿದ್ದರು. ಇವಾಗ ಅಡುಗೆ ಏನು ಮಾಡಿದ್ದೀವಿ ಅಂದರೆ ತಿಳಿ ಸಾಂಬಾರು, ಅನ್ನ, ಆಮೇಲೆ ಪಾಯಸ, ಬಾಳೆಕಾಯಿ ಬಜ್ಜಿ ಮಾಡಿದ್ದೀವಿ. ಸೊ ಇಷ್ಟೇ, ಬೇರೆ ಏನು ಬೇರೆ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಇವಾಗ ಕುಂಕುಮಕ್ಕೆಲ್ಲ ಹೋದರೆ ನೈಟ್ ಟೈಮ್ ಎಲ್ಲ ಅಡುಗೆ ಮಾಡೋಕ್ಕಾಗುತ್ತೆ ಹೇಳಿ ಏನಿದ್ರು ಮಧ್ಯಾಹ್ನ ಮಾಡ್ಕೋಬೇಕು. ಸೊ ಇವಾಗ ಅದಕ್ಕೆ ಏನೋ ಅಷ್ಟು ಜಾಸ್ತಿ ಮಾಡಲಿಲ್ಲ, ಇಷ್ಟೇ ಸಾಕು ಅಂದ್ಬಿಟ್ಟು. ಮಧ್ಯಾಹ್ನ ದೇವ್ರಿಗೆ ನೈವೇದ್ಯ ಇಟ್ಟಿದ್ದೆಲ್ಲ ತಿಂದ, ಬೆಲ್ದನ್ನ, ಪುಳಿಯೋಗರೆ ಇವೆಲ್ಲ. ಸೊ ಅದಕ್ಕೆ ಇಂಟ್ರೆಸ್ಟ್ ಏನಿರಲಿಲ್ಲ, ಅದಕ್ಕೇ ಲೈಟಾಗಿ ತಿಳಿ ಸಾಂಬಾರು ಮಾಡ್ಕೊಂಡಿದ್ದೀವಿ ಅಷ್ಟೇ. ಮೈಸೂರು ಪಾಕ್. ಸೊ ಗೈಸ್, ಬಾಳೆಕಾಯಿ ಬಜ್ಜಿ ನೋಡಿ, ಇಷ್ಟು ಗಟ್ಟಿ ಕಲಿಸ್ಬೇಕು ಹಿಟ್ಟನ್ನ, ಅದು ತುಂಬ ಚೆನ್ನಾಗಿ ಬರುತ್ತೆ. ಕೋಟಿಂಗು ಬಿಚ್ಕೊಳ್ಳಲ್ಲ, ಚೆನ್ನಾಗಾಗುತ್ತೆ. ಫ್ಲಫಿ ಆಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಕೊಡೋರಿಗೆ ಅಂತ ಅಂದ್ಬಿಟ್ಟು ಮೈಸೂರು ಪಾಕ್ ತರಿಸಿದ್ವಿ. ಟೇಸ್ಟ್ ಸಕ್ಕತ್ತಾಗಿದೆ. ಏನಂದರೆ ಮುಖಕ್ಕೆ ಅರ್ಶಿನ ಕುಂಕುಮ ಇಟ್ಟಾಗ ಎಷ್ಟು ಕಳೆ ಇರುತ್ತೆ ನೋಡಿ, ಚೆನ್ನಾಗಿದೆ ಮೈಸೂರು ಪಾಕು. ಈಗ ಊಟ ಮಾಡಬೇಕು. ಬಜ್ಜಿ ಎಲ್ಲ ಬೇಯಿಸಿದೆ, ರಿಲೇಟಿವ್ಸ್ ಬಂದಿದ್ರು. ಆರತಿ ಎಲ್ಲ ಮಾಡಾಯ್ತು, ಈಗ ಊಟ ಮಾಡಬೇಕು. ಊಟ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಒಬ್ಬಿಟ್ಟು, ಬಜ್ಜಿ, ಆಮೇಲೆ ಬೆಲ್ದನ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಖತ್ತಾಗಿದೆ. ಸೊ ಹಾಗಾಗಿ ಹಾಕ್ಕೊಂಡೆ. ಸೊ ಗೈಸ್, ಊಟ ಎಲ್ಲ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಈಗ ಎಷ್ಟು ಊಟ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಇದು ಜಡೆ ಎಲ್ಲ ಸ್ವಲ್ಪ ಬಿಚ್ಚಬೇಕು, ಹೂವೆಲ್ಲ ತೆಗೆದು ಇಡುತ್ತೀನಿ. ಈಗ ಮಲ್ಕೊಬೇಕಲ್ಲ, ಸೊ ಚೆನ್ನಾಗಿ ಕಾಣುತ್ತಿರ್ತಾರೆ ಇದ್ದ ಜಡೆ ಬೆಳೆಸ್ಕೊಂಡ್ರೆ. ಲಿಟ್ರಲಿ ನನಗೆ ಫುಲ್ಲು ಉದ್ದ ಅಂದರೆ ಈ ಥರ ಉದ್ದ ಇರಬೇಕು, ಇಲ್ಲಾಂದರೆ ಶಾರ್ಟ್ ಏರ್. ಏನಂದರೆ ನನ್ನದು ಇವಾಗ ಶಾರ್ಟ್ ಕಟ್ ಮಾಡಿಸ್ಬಿಟ್ಟಾಗ ಬೆಳ್ಕೊ ಬಿಡುತ್ತೆ ಬೇಗ. ಒಂದು ಮೀಡಿಯಮ್ ಬೆಳೆದ ಮೇಲೆ ಉದ್ದ ಬೆಳೀಲಿ ಅಂತ ನಾವು ಟ್ರೈ ಮಾಡಿದ್ರೆ ಅದು ನಿಧಾನ ಗ್ರೋ ಆಗುತ್ತೆ. ಈ ಥರನೇ ಆಗೋದು. ಸೊ ಇವಾಗ ಸ್ವಲ್ಪ ಇದೆಲ್ಲ ಜಡೆ ಎಲ್ಲ ತೆಗ್ದು ಮಲ್ಕೋತೀವಿ. ಬಿಕಾಸ್ ಏನು ಅಷ್ಟು ನಿದ್ದೆ ಮಾಡಿಲ್ಲ ನಿನ್ನೆನೂ, ಹಾಗಾಗಿ ಈಗ ನಿದ್ದೆ ಬರ್ತದೆ. ಇವಾಗ ಮಲ್ಕೋಬೇಕು. ನಾಳೆನೂ ನಾವು ಕಾಲೇಜಿಗೆ ಹೋಗ್ತಾ ಇಲ್ಲ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ, ನಾಳೆದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಅದಕ್ಕೇ. ನಾಳೆನೂ ನಾವು ಕಾಲೇಜ್ಗೆ ಹೋಗ್ತಾ ಇಲ್ಲ. ಸೊ ಯಾ, ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.